ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ಶ್ರೀನಿವಾಸ ಗುರೂಜಿಯ ಅನಂತ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ಈ ದಿನ ಜೂನ್ ತಿಂಗಳು ಭವಿಷ್ಯ ಕಾರ್ಯಕ್ರಮದಲ್ಲಿ ವೃಶ್ಚಿಕ ರಾಶಿಯವರ ಭವಿಷ್ಯ ಯಾವ ರೀತಿಯಲ್ಲಿದೆ ಅಂತ ಅಂದರೆ, ವೃಶ್ಚಿಕ ರಾಶಿಯಲ್ಲಿ ಬರುವಂತಹ ರವಿ, ಬುಧ, ಶುಕ್ರ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. 7ನೇ ಮನೆಯಲ್ಲಿ ಗುರು ಬರ್ತಾರೆ, 6ನೇ ಮನೆಯಲ್ಲಿ ಕುಜ ಬರ್ತಾರೆ, 4ನೇ ಮನೆಯಲ್ಲಿ ಶನಿ ಬರ್ತಾರೆ. ಎಲ್ಲವೂ ವ್ಯಯಸ್ಥಾನದಲ್ಲಿಯೇ ಇರ್ತಾರೆ. ಒಂದಲ್ಲ ಒಂದು ವ್ಯಯಗಳಾಗತ್ತೆ ನಿಮಗೆ. ವೃಶ್ಚಿಕ ರಾಶಿಯವರೆಗೆ ಕುಟುಂಬದಲ್ಲಿ ಕಲಹಗಳು ಬರುತ್ತೆ. ತಂದೆ ತಾಯಿಗಳ ಬೈಗುಳಗಳು, ಹಲವು ದೊಡ್ಡವರು ಯಾರಾದರೂ ಇದ್ರೆ ಮಕ್ಕಳಿಂದಲೇ ನಿಂದನೆಗಳಾಗುವಂಥ ಸನ್ನಿವೇಶಗಳು, ಕುಟುಂಬದಲ್ಲಿ ಕಲಹವನ್ನು ತಂದುಕೊಡ್ತಾರೆ ವ್ಯಯಸ್ಥಾನದಲ್ಲಿರುವಂಥ ಶನಿಗ್ರಹ. ಆರೋಗ್ಯದಲ್ಲೂ ಹಿನ್ನಡೆ, ಆರೋಗ್ಯದಲ್ಲೂ ಸಮಸ್ಯೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ವ್ಯತ್ಯಾಸಗಳನ್ನು ಕುಜಗ್ರಹನಿಂದ ತಂದು ಕೊಡ್ತಾರೆ. ಏನೇ ಮಾಡೋಕ್ಕೋದ್ರೂ ವ್ಯವಹಾರದಲ್ಲಿ ಸಂಕಷ್ಟಗಳು, ಸಮಸ್ಯೆಗಳು, ಹಿನ್ನಡೆಗಳು, ಬೇಜಾರು, ಇಂಟ್ರೆಸ್ಟ್ ಇಲ್ದಲೇ ಇರುವಂತಹ ವಾತಾವರಣಗಳನ್ನು ತಂದುಕೊಡ್ತಾ ಇದ್ದಾರೆ ಗುರುಗ್ರಹ. ಯಾಕಂದರೆ 7ನೇ ಮನೆ ನೇರವಾದಂತಹ ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಬರುತ್ತೆ. ಅಷ್ಟಮದಲ್ಲಿ 3 ಗ್ರಹ ಇರುತ್ತೆ, ಅದು ಶುಕ್ರ ಮತ್ತು ಬುಧ ಮತ್ತು ರವಿ. ವೃಶ್ಚಿಕ ರಾಶಿಯವರು ಸುಮ್ಮನೆ ಇದ್ದರೂ ಸಹ ಕಿತಾಪತಿ ಮಾಡುವಂಥ ಜನಗಳು ಸಿಗ್ತಾರೆ. ಮನೆಯ ಅಕ್ಕಪಕ್ಕದಲ್ಲಿ ಗಲಾಟೆಗಳು, ಕೆಲಸ ಕಾರ್ಯದಲ್ಲಿ ಗಲಾಟೆಗಳಾಗತ್ತೆ, ಭೂಮಿ ವಿಚಾರಕ್ಕೋಸ್ಕರ ಕಲಹಗಳಾಗತ್ತೆ. ಸಣ್ಣ ಸಣ್ಣ ಸಮಸ್ಯೆಗಳು ಕೆದಕಿ ದೊಡ್ಡದಾಗಿ ದೊಡ್ಡ ಕಲಹಗಳನ್ನು ಸೃಷ್ಟಿ ಮಾಡಿಕೊಂಡು ವೃಶ್ಚಿಕ ರಾಶಿಯವರು ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಸನ್ನಿವೇಶಗಳು, ಕೋರ್ಟ್ಗೆ ಹೋಗುವಂಥ ಸನ್ನಿವೇಶಗಳು, ಕೊನೆಗೆ ನೀವು ಸ್ವಲ್ಪ ಯಾಮಾರಿದ್ರೆ ಜೈಲು ವಾಸವಾಗುವಂಥ ಸನ್ನಿವೇಶಗಳು ಬರುತ್ತೆ. ವೃಶ್ಚಿಕ ರಾಶಿಯವರು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳು ಬಹಳ ಮಾರಕವನ್ನು ತಂದುಕೊಡುವಂತಹ ವಾತಾವರಣವನ್ನೇ ನೋಡ್ತಾ ಇದೆ. ವೃಶ್ಚಿಕ ರಾಶಿಯವರು ಆದಷ್ಟು ಸಹ ದೊಡ್ಡ ಜಾಗರೂಕತೆಯಿಂದಿರಬೇಕಾಗ್ತದೆ. ಇಲ್ಲವಾದಲ್ಲಿ ಧನಹಾನಿ, ಮಾನಹಾನಿ, ಪ್ರಾಣಹಾನಿ ಆಗುವಂಥ ಸನ್ನಿವೇಶಗಳು ಇರುತ್ತೆ. ಅದಕ್ಕೋಸ್ಕರವಾಗಿ ನಾನು ಹೇಳಿದ್ದು, ಸಣ್ಣ ಸಣ್ಣ ವಿಚಾರಗಳನ್ನು ಸಹ ಯಾವತ್ತೋ ಇದ್ದಂಥ, ಯಾವುದೋ ಕಾಲದಲ್ಲಿದ್ದಂತಹ ಗಲಾಟೆಗಳನ್ನು ಈಗ ತಂದು ತೂರ್ತಾರೆ. ಅದಕ್ಕೆ ಯಾವುದೋ ಕಾಲದಲ್ಲಿ ನಡೆದಂತಹ ಘಟನೆಗಳನ್ನೆಲ್ಲವೂ ಸಹ ತಂದು ಈಗ ಮೆಲುಕಾಗ್ತಾರೆ. ಅದರಿಂದ ದೊಡ್ಡ ಕಲಹಗಳನ್ನು ಸೃಷ್ಟಿ ಮಾಡಿ ಕುಟುಂಬದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂತಹ ಜನಗಳು ಇರ್ತಾರೆ. ಬಹಳ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ವೃಶ್ಚಿಕ ರಾಶಿಯವರು ಆದಷ್ಟು ಮೌನವಾಗಿರಬೇಕು. ಯಾವುದಕ್ಕೂ ಸಹ ರಿಯಾಕ್ಟ್ ಮಾಡ್ದಂಗೆ ಇರಬೇಕು. ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು. ಎಂಥ ಸಮಸ್ಯೆಗಳು ಬಂದರೂ ಸಹ ಅದರಿಂದ ನಾವು ಜಾಗರೂಕತೆಯಿಂದ ಜಾರಿಕೊಳ್ಳುವಂತಹ ವಾತಾವರಣಗಳ ನೀವು ಬೆಳೆಸ್ಕೊಳ್ಳಿಲ್ಲ ಅಂತ ಅಂದರೆ ನಿಮಗೆ ದೊಡ್ಡ ಮಟ್ಟದ ಕಷ್ಟಗಳನ್ನು ಅನುಭವಿಸುವಂತಹ ವಾತಾವರಣ ಇರುತ್ತೆ. ವೃಶ್ಚಿಕ ರಾಶಿಯವರು ಬಹಳ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಯಾಕೆ ಅಂತಂದರೆ, ನಾನು ಆಗಲೇ ಹೇಳಿದೆ, ನೀವು ಯಾರನ್ನ ಅತಿಯಾಗಿ ನಂಬಿರ್ತೀರಿ, ಯಾರನ್ನ ಇವ್ನು ಸಪೋರ್ಟ್ ಮಾಡಿ, ಇವ್ನು ಗಲಾಟೆ ಮಾಡ್ತಿದ್ದಾನೆ ಬಿಡು, ನಾನು ಇವ್ನು ಸಪೋರ್ಟ್ ಮಾಡ್ಬೋದು, ನನಗೆ ಹೆಲ್ಪ್ ಮಾಡ್ತಾನೆ ಅಂತ ನೀವು ಹೋಗಿರ್ತೀರಿ. ಆದರೆ ಹೆಲ್ಪ್ ಮಾಡುವಂತಹ ವ್ಯಕ್ತಿ ಅಂತ ನೀವೇನು ಅಂದ್ಕೊಂಡಿರ್ತೀರಿ, ಅವನೂ ಸಹ ಇವನ ಜೊತೆಗೆ ಸೇರಿಕೊಂಡಿರ್ತಾನೆ. ಇವರಿಬ್ಬರು ಸೇರಿಕೊಂಡು ನಿಮಗೆ ಇನ್ನೊಂದು ದೊಡ್ಡ ಹಳ್ಳವನ್ನು ತೋಡ್ತಾ ಇರ್ತಾರೆ. ಬಿದ್ದರೆ ಸಾಕು ಮುಚ್ಚಿಬಿಡ್ಬೇಕು ಅನ್ನುವಂತಹ ವಾತಾವರಣದಲ್ಲಿರ್ತಾರೆ. ಯಾಕೆಂದರೆ ನಿಮ್ಮ ಬೆಳವಣಿಗೆ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಒಂದು ವ್ಯವಹಾರಗಳು, ನಿಮ್ಮ ಎಲ್ಲವೂ ಸಹ ನೋಡಿ ಭಾಳ ಅಸೂಯೆಯನ್ನು ಪಟ್ಟಿರ್ತಾರೆ. ಬಹಳ ಹೊಟ್ಟೆ ಉರಿ ಇರುತ್ತೆ. ಜೊತೆಯಲ್ಲಿ ಅವರಿಗೆ ನಿಮ್ಮದೇ ಆದಂತಹ ಒಂದು ದ್ವೇಷ ಬೆಳ್ಕೊಂಬಂದಿರುತ್ತೆ. ಬಹಳ ಜಾಗರೂಕತೆಯಿಂದ ಇರಬೇಕಾಗ್ತದೆ. ನಾನು ಹೇಳುವಂಥದ್ದು ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕಲಹಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಗಲಾಟೆಯನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಸಣ್ಣ ಸಣ್ಣ ವಿಚಾರಗಳಿಗೆ ಹೊಡೆದಾಟಕ್ಕೆ ಹೋಗಬೇಡಿ. ಇದು ನಿಮಗೆ ದೊಡ್ಡ ಮಟ್ಟದ ಹಾನಿಯನ್ನು ಉಂಟು ಮಾಡುತ್ತೆ. ನಿಮಗೆ ಕಾರಾಗೃಹ ವಾಸದವರೆಗೂ ಅದು ಎಳ್ಕೊಂಡು ಹೋಗುವಂಥ ಸನ್ನಿವೇಶಗಳು ಬರುತ್ತೆ. ದೊಡ್ಡ ಮಟ್ಟದ ಹಣಕಾಸಿನ ನಷ್ಟ, ಪ್ರಾಣಹಾನಿ, ಧನಹಾನಿ ಎಲ್ಲ ಹಾನಿಯನ್ನು ಉಂಟು ಮಾಡಿಬಿಡುತ್ತೆ. ಆದ್ದರಿಂದ ವೃಶ್ಚಿಕ ರಾಶಿಯವರು ಆದಷ್ಟೂ ಸಹ ನಾನು ಹೇಳುವಂಥದ್ದು, ನಿಮಗೆ ದೋಷದಲ್ಲಿರುವಂಥದ್ದು ಬಹಳ ಸುಮಾರು ಗ್ರಹಗಳು ಸೇರಿಕೊಡುತ್ತೆ. ಹನುಮಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನದೇವರು ಏನಾದರೂ ನರಸಿಂಹಸ್ವಾಮಿ ಆಗಿದ್ದರೆ ಅದನ್ನು ಬಿಡಬೇಡಿ. ಶಿವನಾಗಿದ್ದರೆ ಕಾಲಭೈರವನಿಗೆ ಹೋಗಿ, ಮಹಾವಿಷ್ಣುವಿದ್ರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ಎಷ್ಟೋ ಸಮಸ್ಯೆಗಳಿಂದ ಅಲ್ಲಿ ಶತ್ರುಬಾಧೆಯ ನಿವಾರಣೆಯನ್ನು ಮಾಡ್ತಾನೆ ಆ ದೇವತೆಗಳು ಅಂತ ಹೇಳ್ತಾ ಜಾಗರೂಕತೆಯಿಂದ ಇರಬೇಕಾಗ್ತದೆ ವೃಶ್ಚಿಕ ರಾಶಿಯವರು ಅಂತ ಹೇಳ್ತಾ, ಜೂನ್ ತಿಂಗಳು ವೃಶ್ಚಿಕ ರಾಶಿಯ ಭವಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇವೆ. ಭಗವಂತ ನಿಮಗೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ. ಸರ್ವೇ ಜನ
ಸುಖಿನೋ ಭವಂತು.